ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ನಿಂಬೆಹಣ್ಣು ಇತ್ತು ನಮ್ಮ ಮನ್ಯಾಗ, ಹಂಗಾಗಿ ನಾನು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಿದ್ರೆ ಆಯ್ತು ಹಾಕಾಕತ್ತಿದ್ದೆ, ನಿಮಗೂ ತೋರಿಸಿದ್ರೆ ಆಯ್ತು ಅಂತೇಳಿ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡಾಕತ್ತೀನಿ ರೀ. ಈಗ ಉಪ್ಪಿನಕಾಯಿ ಹೆಂಗೆ ಮಾಡೋದಂತೆ ನೋಡೋಣ ಬರ್ರಿ. ಈಗ ನಾನು ನಿಂಬೆಹಣ್ಣು ತೊಗೊಂಡು ನೀರಾಗ ಹಾಕಿಟ್ಕೊಂಡೇನಿ ರೀ. ಇದು ಚಲೋ ಹೊತ್ತಿಗೆ ತೊಳ್ಕೊಬೇಕು ರೀ ನೀರಾಗ ಹಾಕಿ. ನೋಡಿರಿ, ನಾನು ನೀರು ಹಾಕಿ ತೊಳೆದಿದ್ದೀನಿ ಎಲ್ಲ ಚಲೋ ಹೊತ್ತಿಗೆ. ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಇದು ನೀರು ಇಲ್ದಂಗೆ ಚಲೋ ಹೊತ್ತಿಗೆ ಒರೆಸ್ಬೇಕಾಗ್ತೈತೆ ರೀ. ನಾನು ಒಂದು 50 ನಿಂಬೆಹಣ್ಣು ತೊಗೊಂಡಿನಿ ರೀ. ನಿಮ್ಗೆ ಎಷ್ಟು ಉಪ್ಪಿನಕಾಯಿ ಬೇಕು ನೋಡಿಕೊಂಡು ನೀವು ಅಷ್ಟು ನಿಂಬೆಹಣ್ಣು ತೊಗೋಬೇಕಾಗ್ತದೆ ರೀ. ನಾನು ಉಪ್ಪಿನಕಾಯಿ ಖಾಲಿ ಆಗಿದ್ದು ರೀ, ಹಾಗಾಗಿ ಉಪ್ಪಿನಕಾಯಿ ಹಾಕೊಂಡ್ರೆ ಅಂತೇಳಿ ಒಂದು 50 ನಿಂಬೆಹಣ್ಣು ತೊಗೊಂಡೇನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಅದಾವೆ ನೋಡಿರಿ. ಚಲೋ ನಿಂಬೆಹಣ್ಣು ತೊಗೋಬೇಕು ಉಪ್ಪಿನಕಾಯಿ ಮಾಡ್ಬೇಕಂದ್ರೆ. ಈ ರೀತಿ ಒರೆಸ್ಕೋಬೇಕು. ಎಲ್ಲ ನೀರೆಲ್ಲ ಒರೆಸಿ ಇಟ್ಕೋಬೇಕು. ಸ್ವಲ್ಪ ನೀರು ಇರಬಾರ್ದು. ನೀವು ಏನಾರು ನೀರು ಸ್ವಲ್ಪ ಆದರೂ ಹತ್ತಿತ್ತಂದ್ರೆ ಉಪ್ಪಿನಕಾಯಿ ಕೆಡೋ ಸಾಧ್ಯತೆ ಇರ್ತೈತಿ. ನೀವು ನೋಡಿಕೊಂಡು ಒರೆಸ್ಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ, ಈ ರೀತಿ ಎಲ್ಲ ನಿಂಬೆಕಾಯಿನೂ ಒರೆಸಿಟ್ಕೋತೀನಿ ರೀ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ. ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲದಕ್ಕಿಂತ ಮೊದ್ಲಾಗ ನೀವೇ ನೋಡ್ಬೋದು ರೀ. ಈ ಉಪ್ಪಿನಕಾಯಿನ ನಿಂಬೆಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕ್ತಾನೋ ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು. ನೀವು ಉಪ್ಪಿನಕಾಯಿ ಖಾಲಿ ಆಗಿತ್ತು ಅಂದ್ರೆ ಅರ್ಧ ಗಂಟೆಲಿ ಉಪ್ಪಿನಕಾಯಿ ರೆಡಿ ಆಗಿಬಿಡ್ತಾವ್ರಿ. ಈಗ ನೋಡ್ರಿ, ನಾ ಎಲ್ಲ ಬಟ್ಟೆಲೆಲ್ಲ ನಿಂಬೆಹಣ್ಣೆಲ್ಲ ಒರೆಸಿದ್ದೀನಿ. ಸ್ವಲ್ಪನೂ ನೀರಿಲ್ಲ ನೋಡ್ರಿ, ಒಂದು ಹನಿನೂ ನೀರು ಇರಬಾರ್ದು. ನೀರಿತ್ತಂದ್ರೆ ಉಪ್ಪಿನಕಾಯಿ ಕಡೋ ಸಾಧ್ಯತೆ ಇರ್ತೈತಿ. ಈಗ ನೋಡ್ರಿ, ಫುಲ್ ಒಣಗೈತಿ. ನೀವು ಚಾಕುಗೂ ನೀರು ಇರಬಾರ್ದು, ಪಾತ್ರೆಯಲ್ಲಿ ನೀರು ಇರಬಾರ್ದು ರೀ. ಫುಲ್ ಡ್ರೈ ಇರ್ಬೇಕು ರೀ. ಈಗ ನೋಡ್ರಿ, ನಾ ಕಟ್ ಮಾಡ್ಕೊತೀನಿ ನೋಡ್ರಿ. ನಿಮ್ಗೆ ಸಣ್ಣ ಹೋಳ್ಬೇಕಂದ್ರೆ ಒಂದಿದ್ರಾಗ 4 ಭಾಗ ಮಾಡ್ಕೊರಿ. ನೋಡ್ರಿ, ಈ ರೀತಿ ನಾನು 4 ಹೋಳು ಮಾಡ್ಕೊತೀನಿ ನೋಡ್ರಿ. ನೀವು ಬೇಕಾದ್ರೆ 6 ಹೋಳು ಮಾಡ್ಕೊಬೋದ್ರಿ. ನೋಡ್ರಿ, ಈ ಸೈಜಲ್ಲೇ ಮಾಡ್ಕೋಬೇಕ್ರಿ. ಈಗ ಇದ್ರಾಗಿಂದು ಬೀಜ ತಕ್ಕೊಳಮ್ರಿ. ನಿಂಬೆಹಣ್ಣಿನ ಬೀಜ ಎಲ್ಲ ತಕ್ಕೋಬೇಕ್ರಿ. ನಿಂಬೆಹಣ್ಣಿನ ಬೀಜ ಇಟ್ಟು ನಾವು ಬೇಯಿಸಕ್ಕೆ ಹೋದ್ರೆ ಕಹಿ ಬರ್ತೈತ್ರಿ. ಬೀಜ ಎಲ್ಲ ಕುದಿಯಾಕತ್ತಾಗ ಕಹಿ ಆಗೋ ಸಾಧ್ಯತೆ ಇರ್ತದೆ. ಉಪ್ಪಿನಕಾಯಿ ಕಹಿ ಆಗಿಬಿಡ್ತಾವ್ರಿ. ಹಾಗಾಗಿ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೋಬೇಕಾಗ್ತೈತ್ರಿ. ಈಗ ನೋಡ್ರಿ, ನಾ ಎಲ್ಲ ನಿಂಬೆಹಣ್ಣು ಹೆಚ್ಕೊಂಡಿನ್ರಿ. ಈ ರೀತಿ ಕಟ್ ಮಾಡ್ಕೊಂಡು ಬೀಜ ಎಲ್ಲ ತೆಗೆದಿಟ್ಕೊಂಡಿನಿ. ನೋಡ್ರಿ, ಇಷ್ಟು ಬೀಜ ಬಂದಾವು. ಒಂದು 50 ನಿಂಬೆಹಣ್ಣದಾಗ ಇಷ್ಟು ಬೀಜ ಬಂದಾವ ನೋಡ್ರಿ. ಈಗ ನಾನು 1 ಕಪ್ ಕಲ್ಲುಪ್ಪು ತೊಗೊಂಡಿನ್ರಿ. ನೀವು ಪುಡಿ ಉಪ್ಪು ಹಾಕೋಬೋದು, ಕಲ್ಲುಪ್ಪು ಹಾಕೋಬೋದು. ನಾನು ಕಲ್ಲುಪ್ಪು ತೊಗೊಂಡಿನಿ, ಕಲ್ಲುಪ್ಪು ಹಾಕೋತೀನಿ ನೋಡ್ರಿ. ನೀವು ಮೊದ್ಲೇಕ 1 ಕಪ್ ಹಾಕೋರಿ. ನಿಮ್ಗೆ ಹೆಚ್ಚು ಕಮ್ಮಿ ಬೇಕಂದ್ರೆ ನೀವು ಟೇಸ್ಟ್ ನೋಡಿ ಆಮೇಲೆ ಹಾಕೋಬೋದ್ರಿ. ಈಗ ನಾ 1 ಕಪ್ ತೊಗೊಂಡಿನ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಯಾವುದೇ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ನೀರು ಹತ್ತಬಾರ್ದು. ಅದು ಪಾತ್ರೆಗಾಗಿರಲಿ, ಚಮಚೆಗಾಗಿರಲಿ, ಯಾವುದಕ್ಕೂ ಒಂದು ಹನಿ ನೀರು ಹತ್ತಿರಬಾರ್ದು ರೀ. ಆ ರೀತಿ ನೋಡ್ಕೊಂಡ್ರೆ ಉಪ್ಪಿನಕಾಯಿ ಚಲೋ ಬಾಳ್ಕೆ ಬರ್ತಾವ್ರಿ. ಈಗ ನೋಡ್ರಿ, ಎಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ. ಈ ರೀತಿ ಉಪ್ಪೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ. ನಿಮ್ಗೆ ಗಮನದಾಗಿರ್ಲಿ, ಒಟ್ಟು ನೀರಿನಂಶ ಇರಬಾರ್ದು. ಈ ಪಾತ್ರೆಗಾಗಲಿ, ಸ್ಪೂನಿಗಾಗಲಿ, ಯಾವುದಕ್ಕಾದ್ರೂ ನೀರಿನಂಶ ಇರಬಾರ್ದು ರೀ. ಹಂಗೆ ನೀವು ನೋಡ್ಕೋಬೇಕ್ರಿ. ಅಂದ್ರೆ ಉಪ್ಪಿನಕಾಯಿ ಚಲೋ ಬರ್ತಾವ್ರಿ. ನೋಡ್ರಿ, ನಾ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿನಿ. ಈಗ ಸ್ಟವ್ ಮ್ಯಾಗ ಇಡ್ತೀನಿ ನೋಡ್ರಿ. ಇದೊಂದು 2 ನಿಮಿಷ ಕುದಿಲ್ರಿ. ಇವತ್ತು ಸ್ವಲ್ಪ ಕುದ್ ಮೆತ್ತಗಾಗಲಿ, ಆಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾ ಒಂದು 5 ನಿಮಿಷ ಕುದಿಯಾಕೆ ಬಿಟ್ಟಿದ್ದೆ ರೀ. ಉಪ್ಪು ಹಾಕಿ, ನಿಂಬೆಹಣ್ಣು ಉಪ್ಪು ಹಾಕಿ ಈಗ ಕುದ್ದ ನೋಡ್ರಿ. ಎಲ್ಲ ಚಲೋ ಹೊತ್ನಾಗೆ ಕುದ್ದಾವು. ಈಗ ಇದಕ್ಕೆ 1 ಕಪ್ ಬೆಲ್ಲ ಹಾಕೋತೀನಿ ರೀ. ನಾನು 1 ಕಪ್ ಹಾಕೋತೀನಿ ರೀ. ಈ ತಣ್ಣಗಾದ್ಮೇಲೆ ನೋಡಿಕೊಂಡು ಖಾರ, ಉಪ್ಪು, ಬೆಲ್ಲ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು. ಈಗ 1 ಕಪ್ ಇದು ಹಾಕಿದ್ರೆ ಕರೆಕ್ಟ್ ಆಗ್ತೈತೆ ರೀ. ಇದೊಂದು ಸ್ವಲ್ಪ ಬೆಲ್ಲ ಕರಗಿಲ್ರಿ. ನೀವು ಅನ್ಬೋದ್ರಿ, ಇದೇನ್ರಿ ಹಿಂಗೆ ರಸ ಜಾಸ್ತಿ ಆಗೈತಲ್ಲ ಅಂತ ಅನ್ಕೋಬೋದು. ಈ ತಣ್ಣಗಾದ್ಮೇಲೆ ಗಟ್ಟಿ ಆಗ್ತೈತ್ರಿ. ಇದು ಬೆಲ್ಲ ಹಾಕಿವಿ. ಇನ್ನೊಂದು 2 ನಿಮಿಷ ಕುದಿಲ್ರಿ. ಈಗ 1 4 ಏಲಕ್ಕಿ ಹಾಕೊಂಡಿನ್ರಿ ನಾನು. ಈಗ ಸ್ವಲ್ಪ ಜಜ್ಜಿ ಸಿಪ್ಪೆ ತಕ್ಕೋತೀನಿ ರೀ. ನೀವು ಸಿಪ್ಪೆ ಸಮೇತನೂ ಹಾಕೋಬೋದ್ರಿ. ಸಿಪ್ಪೆ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರ್ತೈತಲ್ಲ, ಹಂಗಾಗಿ ಬೇಡ ಅಂತ ನಾನು ಸಿಪ್ಪೆ ತಕ್ಕೊಳಕತ್ತೀನಿ ನೋಡ್ರಿ. ನೋಡ್ರಿ, ಬರೀ ಕಾಳು ಮಾತ್ರ ತೊಗೊಳೋನು, ಸಿಪ್ಪೆ ತೆಗೀನ್ರಿ. ನೋಡ್ರಿ, ಏಲಕ್ಕಿ ಕಾಳು ತೊಗೊಂಡಿನಿ, ಸಿಪ್ಪೆ ತೆಗ್ದೀನಿ ರೀ ನಾನು. ಈಗ ಇದ್ರಾಗ ಸ್ವಲ್ಪ ಲವಂಗ, ಸ್ವಲ್ಪ ಮೆಣಸು ಹಾಕೊಂಡಿನಿ. ಅದನ್ನು ಸೇರಿಸಿ ಜಜ್ತೀನಿ ನೋಡ್ರಿ. ನೋಡ್ರಿ, ಒಂದು 4 ಏಲಕ್ಕಿ, ಒಂದು 4 ಮೆಣಸಿನಕಾಳು, ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡು ಮಾಡಾಕತ್ತೀನಿ ನೋಡ್ರಿ ಉಪ್ಪಿನಕಾಯಿ. ನೀವು ಇದಕ್ಕೆ ಬೆಲ್ಲದ ಬದಲು ಸಕ್ಕರೆನೂ ಹಾಕ್ಕೋಬೋದು ರೀ. ಈಗ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ, ಹಾಗಾಗಿ ನಾನು ಬೆಲ್ಲ ಹಾಕಿ ಮಾಡಾಕತ್ತೀನಿ. ನೀವು ಮೆಂತ್ಯ ಮತ್ತು ಸಾಸಿವೆ ಹುರಿದು ಪೌಡ್ರ್ ಮಾಡಿ ಹಾಕ್ಕೋಬೋದು ರೀ.
ನಾನು ಮೆಂತ್ಯ ಸಾಸಿವೆ ಹುರಿದು ಪೌಡ್ರ್ ಮಾಡಿ ಮಾವಿನಕಾಯಿ ಉಪ್ಪಿನಕಾಯಿಗೂ ಹಾಕಿ ಮಾಡೀನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಮಾಡ್ಕೊಬೋದು. ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಬೋದು ರೀ. ಇದು ಸ್ವಲ್ಪ ಇತ್ತಲ್ರಿ, ಹಾಗಾಗಿ ನಾನು ಕಲ್ಲಲ್ಲೇ ಕುಟ್ಟಿದ್ರೆ ಆಯ್ತದ, ಕಲ್ಲಲ್ಲೇ ಕುಟ್ಟಾಕತ್ತೀನಿ. ನಿಮ್ಮ ಹತ್ರ ಕಲ್ಲಿಲ್ಲ ಅಂದ್ರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಬೋದು. ಈಗ ನೋಡ್ರಿ ಇದು ಪೌಡ್ರ್ ಆಗೈತಿ, ನಾನು ತಕ್ಕೋತೀನಿ ನೋಡ್ರಿ. ಈಗೇನು ಕುಟ್ಕೊಂಬಂದ್ನಲ್ರಿ ಏಲಕ್ಕಿ ಲವಂಗ ಮೆಣಸ ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ರೀ. ಈಗ ನಾನು ಒಂದು ಅರ್ಧ ಕಪ್ಪು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರಿ. ನಿಮ್ಮ ಖಾರಕ್ಕೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ನಾನು 50 ಲಿಂಬೆಹಣ್ಣಿಗೆ ಅರ್ಧ ಕಪ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರಿ. ಈಗ ಇಷ್ಟು ಹಾಕ್ಕೊಂಡು ಮಾಡ್ಕೊಳ್ರಿ. ನಿಮ್ಗಿನ್ನೂ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ರೀ. ಈಗ ನೀವು ಮೊದಲೇ ಜಾಸ್ತಿ ಹಾಕಿಬಿಟ್ರೆ ಅಂದ್ರೆ ಖಾರ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಚಲೋ ಆಗಲ್ಲ ರೀ. ಕಮ್ಮಿ ಆದ್ರೆ ಬೇಕಾದ್ರೆ ಮೇಲೆ ಹಾಕ್ಕೋಬೋದು, ಜಾಸ್ತಿ ಆದ್ರೆ ಏನೂ ಮಾಡೋಕ್ಕಾಗಲ್ಲ ರೀ ಅವಾಗ. ಹಾಗಾಗಿ ಮೊದಲು ಸ್ವಲ್ಪ ಹಾಕ್ಕೊಂಡು ನೋಡಿರಿ, ಮೊದಲು ಕಮ್ಮಿ ಹಾಕೋರಿ, ಆಮೇಲೆ ಬೇಕಂದ್ರೆ ಮತ್ತೆ ಹಾಕ್ಕೋಬೋದು. ನೀವು ಅನ್ಕೋಬೋದು ಏನು ಇಷ್ಟು ರಸ ಆಗೈತಿ ಅಂಥೇಳಿ. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗ್ತೈತೆ ರೀ. ಒಂದು 7ರಿಂದ 8 ನಿಮಿಷ ಕುದಿಸ್ಬೇಕ್ರಿ ಇದು ಒಟ್ಟಿನಲ್ಲಿ. ಉಪ್ಪಿನಕಾಯಿ ರೆಡಿ ಆಗ್ಬೇಕಂದ್ರೆ ಒಂದು 7ರಿಂದ 8 ನಿಮಿಷ ಕುದಿಸಿದ್ರೆ ಉಪ್ಪಿನಕಾಯಿ ರೆಡಿ ಆಗ್ತೈತೆ ರೀ. ಇದು ದಿಢೀರನೇ ಮಾಡ್ಕೊಂಬಿಡ್ಬೋದು. ನಿಮ್ಮನ್ಯಾಗ ಉಪ್ಪಿನಕಾಯಿ ಖಾಲಿ ಆಗಿತ್ತಂದ್ರೆ ಒಂದೇ ದಿನದಲ್ಲಿ ಮಾಡಿ ಸರ್ವ್ ಮಾಡ್ಬೋದು ರೀ. ಈಗ ನಾನು ಹಂಗೆ ಮಾಡಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡಿ ತೋರ್ಸೀನಿ ರೀ. ಅದು ಒಂದು ವಾರ 15 ದಿನ ಬೇಕು ರೀ ಕಳಿಬೇಕಂದ್ರೆ. ಇದು ದಿಢೀರಾಗೆ ಮಾಡ್ಕೊಂಡು ತಿನ್ಬೋದು ರೀ. ನೀವು ಹಂಗೂ ಮಾಡ್ಕೋಬೋದು, ಈ ರೀತಿನೂ ಮಾಡ್ಕೋಬೋದು. ನಿಮ್ಮ ಭಾಳ ದಿನ ಇಟ್ಕೊಂಡು ತಿನ್ಬೇಕನ್ನೋದಾದ್ರೆ ಹಂಗೆ ಮಾಡಿರಿ, ಇಲ್ಲ ಸ್ವಲ್ಪ ದಿನ ಬೇಗ ತಿನ್ಬೇಕು ಅನಿಸಿದ್ರೆ ಹಿಂಗೆ ಮಾಡಿರಿ. ಈಗ ನೋಡಿರಿ ಎಷ್ಟು ಮಸ್ತಾಗೈತೆ ನೋಡಿರಿ ಉಪ್ಪಿನಕಾಯಿ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಡ್ತೀನಿ ರೀ. ತಣ್ಣಗಾಗಲ್ಲ, ತಣ್ಣಗಾದ ನಂತರ ಗಟ್ಟಿ ಆಗ್ತೈತೆ ಸ್ವಲ್ಪ. ನಿಮ್ಗೆ ರಸ ಭಾಳ ಬೇಡ ಅನ್ನೋದಾದ್ರೆ ನೀವು ಬಸಿಬೋದು ರೀ. ಬಸಿದ್ಬಿಟ್ಟು ಬರೀ ಹೋಳು ಮಾತ್ರ ಬೇಯಿಸ್ಕೋಬೋದು ರೀ. ಈ ರಸ ಇರೋದ್ರಿಂದ ಮಸ್ತಾಗಿರ್ತೈತೆ ಅಂಥೇಳಿ ನಾನು ನಿಂಬೆಹಣ್ಣಿನ ರಸ ಎಲ್ಲ ಹಾಕ್ಕೊಂಡು ಕುದಿಯಾಕಿಟ್ಟೀನಿ ರೀ. ಮಕ್ಕಳು ಹೋಳು ತಿನ್ನೋಕೆ ಇಷ್ಟಪಡಲ್ಲ ರೀ, ರಸ ಕೇಳ್ತಿರ್ತಾರೆ. ಹಾಗಾಗಿ ನೋಡ್ರಿ ಇದು ರಸ ಆಗೈತಿ. ಈಗ ಇದು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ತುಂಬಿ ಇಟ್ಕೊಳ್ಳೋಮ್ರಿ. ನಾವು 1 ಅವರ್ ಬಿಟ್ಟಿದ್ದೇವೆ ತಣ್ಣಗಾಕ. ಇದು ತಣ್ಣಗಾಗೈತೆ ರೀ. ನೋಡ್ರಿ ಅವಾಗಲೇ ಎಷ್ಟು ಅಳಕಿತ್ತು, ಈಗ ಎಷ್ಟು ಗಟ್ಟಿ ಆಗೈತೆ ನೋಡ್ರಿ. ನೋಡ್ರಿ ಹಿಂಗಾಗಿ ಉಪ್ಪಿನಕಾಯಿ ಈಗ ಒಂದು ಬಾಟ್ಲಿಗೆ ತುಂಬಿ ಇಟ್ಕೊಳ್ಳೋಣ್ರಿ. ಈಗ ನಾನು ಬಾಟ್ಲಿಗೆ ಹಾಕೋತೀನಿ ನೋಡ್ರಿ. ನಾನು ಕಲ್ಬರ್ಣಿ ಐತ್ರಿ, ಕಲ್ಬರ್ಣಿಗೆ ಹಾಕೊಳಕತ್ತೀನಿ. ನಿಮ್ಮ ಮನ್ಯಾಗ ಯಾವ್ದು ಬಾಟ್ಲಿ ಇರ್ತೈತೆ ನೋಡಿ ಗ್ಲಾಸಿಂದ, ಅದರಲ್ಲಿ ಹಾಕೋಬೋದು ರೀ. ನೀವು ತುಂಬ ದಿನ ಇಟ್ಟು ಮಾಡೋದಾದ್ರೆ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನೂ ಮಾಡ್ಕೋಬೋದು ರೀ. ಇಲ್ಲ ನಮ್ಗೆ ಬೇಗನೆ ತಿನ್ಬೇಕಪ್ಪ ಉಪ್ಪಿನಕಾಯಿ ಖಾಲಿ ಆಗ್ಯಾವ ಅಂದ್ರೆ ಈ ರೀತಿ ಕುದಿಸಿ ಮಾಡ್ಕೋಬೋದು ರೀ. ಈಗ ನೋಡ್ರಿ ದಿಢೀರಾಗೆ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿ ರೆಡಿ ಆಗೈತ್ರಿ. ನೀವು ನಿಮ್ಮ ಮನ್ಯಾಗ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಉಪ್ಪಿನಕಾಯಿ ಮಾಡೋದನ್ನು. ಈ ಉಪ್ಪಿನಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.